ನೀವ್ ಹೇಳಿ. ನಾನು ಹನ್ನೊಂದು ಫಿಲಮ್ ಮಾಡಿದೀನಿ, ಫಸ್ಟ್ ಇದೇ ರಿಯಾಕ್ಷನ್ ಇರುತ್ತೆ ಏನು ಅಂತ, ಆಮೇಲೆ ಗೊತ್ತಾಗುತ್ತೆ. ನಮ್ಮ ಸಿನಿಮಾ ನೋಡ್ಬೇಕಾದ್ರೆ ಈಗ ಮುಗಿಯುತ್ತೆ, ಈ ಟ್ವಿಸ್ಟ್ ಆಗುತ್ತೆ ಅಂತ ಸೆಕೆಂಡ್ ಅಂದ್ರೆ ಲ್ಯಾಗ್ ಇದೆ ಅಂತ ಹೇಳ್ತಾರೆ. ಸರ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು, ನಮ್ಗೆ ಎಕ್ಸೈಟ್ಮೆಂಟ್ ಚೆನ್ನಾಗಿತ್ತು. ನಿಮ್ಗೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದು, ಆಡಿಯನ್ಸ್ ಎಂಜಾಯ್ ಮಾಡಿದ್ದು? ಅಲ್ಲ ಅದೇ ಹೀರೋ ಎಂಟ್ರಿ ಶಿಲ್ಲೆ ಹೊಡೆದಿಲ್ಲ, ಬಟ್ ಹೀರೋ ಕ್ಲೈಮ್ಯಾಕ್ಸ್ ಪೂರ್ತಿ ಶಿಲ್ಲೆ ಹೊಡಿತಾ ಇದ್ರು. ಸೊ ಅದು ಸಿನಿಮಾ ಗೆದ್ದಿರೋ ಲೆಕ್ಕ ಅನಿಸುತ್ತೆ. ಬಟ್ ಏನೇ ಆದರೂ ನಾನು ಫಸ್ಟ್ ಡೇ ಆಡಿಯನ್ಸ್ ಬಿಲೀವ್ ಮಾಡಲ್ಲ. ಸೊ ನೆಕ್ಸ್ಟ್ ಶೋಗಳೇ ರಿಪೋರ್ಟ್ ಹೇಳೋದು. ಸರ್ ದುಷ್ಯಂತ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಾರೆ. ಫಸ್ಟ್ ಸಿನಿಮಾ ಅನ್ಸೋದೇ ಇಲ್ಲ ಹುಡುಗ, ತುಂಬ ಸಿನಿಮಾಗಳು. ದುಷ್ಯಂತ್ ಫಸ್ಟಿಂದಾನೇ ಹೇಳ್ಕೊಂಬಂದ, ಅವ್ನು ಕನ್ನಡ ಭಾಷಾ ಸ್ಪಷ್ಟನೆ ತುಂಬ ಅಮೋಘವಾಗಿದೆ. ಅವನು ಕನ್ನಡಕ್ಕೆ ಸಿಕ್ಕಿದ್ದು ಒಂದು ವರ, ಈ ರೀತಿ ನಟ ಸಿಕ್ಕಿದ್ದು. ಅದು ಬಿಟ್ಟು ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಹೇಳ್ಬೇಕು. ಈಗ ನಾನು ಹೌದಾ ಸಿಂಪಲ್ ಆಗಿ ಒಂದು ಸ್ಟೋರಿ ಕೂಡ ಒಂದೇನೋ ಮರವನ್ನ ಇಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಈ ಸಿನಿಮಾ ನಾನು ಹೇಳಿದ್ದೀನಿ ಫಸ್ಟಿಂದನೂ ನಂಗೆ ಸಿಂಪಲ್ ಆಗಿ ಸ್ಟೋರಿ ಫೀಲ್ ಇದ್ದೇ ಇತ್ತು. ಈಗ ಫಸ್ಟ್ ಅದೇ ಆ ಕಥೆಯಲ್ಲಿ ನೋಡಿದ್ರೆ ಒಂದು ಹುಡುಗ ಒಂದು ಹುಡುಗಿನ ಮೀಟ್ ಆಗ್ತಾನೆ, ಫ್ಲಾಶ್ ಬ್ಯಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಒಂದು ಹುಡುಗ ಒಂದು ಹುಡುಗಿನ ಮೀಟ್ ಆಗ್ತಾರೆ, ಪುನರ್ಜನ್ಮ ಓಪನ್ ಆಗುತ್ತೆ. ಅಲ್ಲೂ ಹೀರೋಯಿನಿಗೆ ಡಿಸೀಸ್ ಇತ್ತು, ಇಲ್ಲಿ ಹೀರೋಯಿನ್ ಡಿಸೀಸ್ ಇತ್ತು. ನಾನು ಆ ಫಾರ್ಮುಲಾ ಇಟ್ಕೊಂಡೆ ಬರ್ದಿದ್ದು. ನನಗೆ ಆ ಫೀಲ್ ಇತ್ತು, ಅದು ದೇವ್ರು ಕೊಟ್ಟಿದ್ದು ಒಂದು ಫೀಲ್ ಇತ್ತು ನನಗೆ. ತುಂಬ ಕೋಟಿ ಇಟ್ಕೊಂಡಂಥ ಸಿನಿಮಾ ಇರೋಕ್ಕೆ ತುಂಬ ಡ್ರೀಮ್ ಪ್ರಾಜೆಕ್ಟ್ ಇದು. ಸೊ ತಲೆ ಮೇಲೆ ನೋಡೋದಕ್ಕೆ ನಿಮ್ಮ ಕಥೆ ಹೇಗೆ ಅನಿಸ್ತು ಸರ್? ಯಾಕಂದರೆ ಯಾರಿಗೂ ಬಿಟ್ಕೊಟ್ಟಿರಲಿಲ್ಲ. ನಾನು ಫ್ಯಾನೇ ಈ ಸ್ಕ್ರಿಪ್ಟ್ಗೆ. ಈ ಸ್ಕ್ರಿಪ್ಟ್ನ ನಾನು ಕೂಡ ತೆರೆ ಮೇಲೆ ನೋಡಬೇಕು ಅಂತ ಅನಿಸಿದೆ. ನನಗೂ ಗೊತ್ತಾಗಿದೆ ಈಗ ಎಲ್ಲಿ ಉಳುಕಿದೆ, ಏನೇನು ಕರೆಕ್ಷನ್ ಮಾಡೋದಾಯ್ತು ಅಂತ. ಬಟ್ ಸೆಕೆಂಡ್ ಹಾಫ್ ನನ್ನ ಮೋಸ್ಟ್ ಫೇವ್ರೇಟ್ ಇತ್ತು. ಅಂದರೆ ಆ ಲವ್ ಸ್ಟೋರಿನೇ ಒಂದು ಸಿನಿಮಾ ಮಾಡೋಕೆ ಅಂತ ಇತ್ತು. ಬಟ್ ಅದು ಲ್ಯಾಗ್ ಆಗ್ಬೋದು ಅಂದ್ಬಿಟ್ಟು ಬೇರೆ ಏನೇನೋ ಸರ್ಚ್ ಮಾಡಿದೆ. ನನಗೆ ಸಹಮತ ಇದೆ. ಓನ್ಲಿ ಥಿಂಗ್ ಇಸ್ ಪ್ರೊಡ್ಯೂಸರ್ ಯೂಜ್ ಬಜೆಟ್ ಆಗಿರೋದ್ರೆ ಅವ್ರಿಗೆ ರಿಟರ್ನ್ ಆಗಬೇಕು. ನಾನು ಏನು ಅನ್ಕೊಂಡಿದ್ದೀನಿ ನಾನು ಶೂಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸರ್ VFX ಸಂಬಂಧಪಟ್ಟಾಗೆ ಸರ್ ಅದ್ಭುತ ಮೂಡಿ ಬಂದಿರೋದು. ಏನು ದೇವತೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ರು. ನಾವು ಅನ್ಕೊಂಡಿಲ್ಲ ಆ ಲೆವೆಲ್ಗೆ ಅದು ರೀಚ್ ಆಗುತ್ತೆ ಅಂತ ಹೇಳಿ. ಇಲ್ಲ, ನಮ್ದು ಇನ್ನೂ ಲೆವೆಲ್ ಬೇರೆ ಇತ್ತು. ಬಟ್ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ಸೊ ಸಮುದ್ರ ಮಂಥನೆಲ್ಲ ಫಾಸ್ಟಾಗಿ ನಾವು ಔಟ್ಪುಟ್ ತೆಗೆದು. ಓಕೆ. ಬಟ್ ಅದೇ ನಮ್ಮವ್ರು ನೋಡಿರಲ್ಲ ಆ ಕಥೆನ. ಸಮುದ್ರದಲ್ಲಿ ರಂಬೆಯವರು ಶಿವನಿಗೆ ಬಂದಿದ್ದು, ಅಮೃತ ಬಂದಿದ್ದು, ಅದೆಲ್ಲ ಜಸ್ಟ್ ಒಂದು ಗ್ಲಿಮ್ಸ್ ಕೊಡೋಣ, ಆಯ್ತು ನೀವು ಹೇಳಿದಾಗೆ ಅದು ಆ ಎರ ಕಟ್ಕೊಡೋಣ ಅಂತ ಟ್ರೈ ಮಾಡಿದ್ದೀವಿ. ಎಸ್ ಸರ್. ಏನು ಅದಾದರೆ ಬಂದೇ ಬರುತ್ತೆ. ದುಷ್ಯಂತ್ ವಿಲಿಯಂ ಸರ್, ವಿಲಿಯಂ ಇಡೀ ತಂಡದ ಕೆಲಸ ಚೆನ್ನಾಗಿದೆ, ಖುಷಿದೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇಟ್ಸ್ ಆಲ್ ಟೀಮ್ ವರ್ಕ್. ಸುನೀಲ್ ಸರ್ ಏನು ಕನ್ಸು ಕಟ್ಟಿದಾರೋ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ನಾವು ಅದನ್ನ ಮೂಡಿಸ್ಕೊಂಡು ಹೋಗಿದ್ದೀವಿ. ಡೆಫಿನೆಟ್ಲಿ ಒಂದು ಸಕ್ಸಸ್ಫುಲ್ ಮೂವ್ ಅಂತ ಹೇಳ್ಬೋದು. ಸರ್ ಒಂದೇ ಸಿನಿಮಾದಲ್ಲಿ 4 ಸಿನಿಮಾ ನೋಡೋಷ್ಟು ಖುಷಿ ಆಗ್ತಿದೆ. ಹೌದು ಸರ್, ಆ್ಯಕ್ಚುಲಿ ಯಾರಿಗೆ ಈ ಥರ ಅವಕಾಶ ಸಿಗಲ್ಲ. ಬಟ್ ಒಳ್ಳೆ ಗುಡ್ ಸ್ಪೇಸು. ಬಟ್ ತುಂಬ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಬಂದ್ಬಿಡಿ.